ಮದುವೆಯಾದವರೊಂದಿಗೆ ದೈಹಿಕ ಸಂಪರ್ಕ ಇಟ್ಟುಕೊಂಡಿದ್ದು ಈಗ ಇದ್ದಕ್ಕಿದ್ದ ಹಾಗೆ ನಿಮ್ಮನ್ನು ಅವರು ನಿರ್ಲಕ್ಷಿಸುತ್ತಿದ್ದಾರೆ. ನಿಮ್ಮನ್ನು ನೋಡಿದರೆ ಕೆಂಡ ಕಾರುವ ಹಾಗೆ ಜಗಳ ಆಡುವ ಸ್ಥಿತಿಯಲ್ಲಿ ಇದ್ದರೆ ಅನ್ನೋದಾದರೆ ಇದು ಏನರ್ಥ? ಒಂದು ವೇಳೆ ಅವರು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದರೆ ಮರಳಿ ನಿಮ್ಮ ಜೀವನದಲ್ಲಿ ಬರಬಹುದೇ? ಹಲವಾರು ಪ್ರಶ್ನೆಗಳನ್ನು ಕೇಳಿ ಅನೇಕ ಜನ ನಮಗೆ ಹೇಳಿದರು. ಬರದೇ ಇದ್ದರೆ ಏನು ಮಾಡಬೇಕು ಗುರುಗಳೇ, ಬರೋ ಹಾಗೆ ಮಾಡಿಕೊಡಿ, ಅವರನ್ನು ಇಲ್ಲದೆ ನನ್ನ ಜೀವನದಲ್ಲಿ ಬದುಕಲು ಸಾಧ್ಯವೇ ಇಲ್ಲ ಅಂತ ತುಂಬ ಜನ ಕೇಳಿಕೊಂಡಿದ್ರು. ಹಾಗೂ ಇದಕ್ಕೆ ಪರಿಹಾರವನ್ನು ಹೇಳಿದ್ದೇವೆ. ಇವತ್ತು ಅವರ ಜೊತೆ ತುಂಬ ಚೆನ್ನಾಗಿದ್ದಾರೆ. ಅಂತಹ ಪರಿಹಾರ ಏನು, ಇದರಿಂದ ಏನೆಲ್ಲ ಆಗುತ್ತೆ, ಯಾಕೆ ಅವರು ಬಿಟ್ಟು ಹೋಗಿರ್ತಾರೆ, ಮರಳಿ ಬರಬಹುದೇ, ಇವತ್ತಿನ ಮಾಹಿತಿಯಲ್ಲಿ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ, ಇಂತಹ ಅನೇಕ ರೀತಿಯ ಗೌಪ್ಯ ವಿಚಾರಗಳಿದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ. ನೀವು ಅಂದುಕೊಂಡ ಹಾಗೆ ನಿಮ್ಮ ಜೀವನವನ್ನು ನಡೆಸಿಕೊಡುವಂತೆ ಮಾಡಿಕೊಡುತ್ತಾರೆ. ಈಗ ಮೊದಲನೇದಾಗಿ, ಯಾಕೆ ಅವರು ಬಿಟ್ಟು ಹೋಗುತ್ತಾರೆ? ಇದು ನಿಜವಾಗ್ಲೂ ನೋವಿನ ಸಂಗತಿ. ಆಕೆ ಅಥವಾ ಆತ ಈ ಸಂಬಂಧದಿಂದ ಹೊರಬರಲು ಸ್ಪಷ್ಟವಾಗಿ ಬಯಸುತ್ತಿದ್ದಾರೆ ಅಂತಲೇ ಅರ್ಥ. ಅಪರಾಧಿ ಮನೋಭಾವಗಳು ಮನಸಾಕ್ಷಿ ಕಾಡುತ್ತಲೇ ಇರುತ್ತದೆ. ಮದುವೆಯಾದ ಮೇಲೆ ಒಬ್ಬರ ಜೊತೆಗೆ ದೈಹಿಕ ಸಂಬಂಧ ಇದ್ದರೆ ಅಪರಾಧಿ ಭಾವನೆ, ಭಯ, ಕುಟುಂಬದ ಬಗ್ಗೆ ಚಿಂತೆ ಇದೆಲ್ಲವೂ ಕಾಡುತ್ತದೆ. ಸಮಯ ಕಳೆದಂತೆ ಈ ಭಾವನೆ ಹೆಚ್ಚಾಗಿ ತಪ್ಪು ಮಾಡಿದೆ ನಿಲ್ಲಿಸಬೇಕು ಅನಿಸಬಹುದು. ಗಂಡ ಅಥವಾ ಹೆಂಡತಿಗೆ ಅಥವಾ ಕುಟುಂಬಕ್ಕೆ ಸಿಕ್ಕಿ ಬೀಳುವ ಭಯ ಇದ್ದೇ ಇರುತ್ತದೆ. ಭಾವನಾತ್ಮಕವಾಗಿ ಕೂಡ ದಣಿವಾಗುತ್ತದೆ. ಈ ರೀತಿ ಗುಪ್ತ ಸಂಬಂಧಗಳು ತುಂಬ ಮಾನಸಿಕ ಒತ್ತಡ ತರುತ್ತವೆ. ಪ್ರತಿದಿನ ಬೈಯುವುದು, ದೂರ ಹೋಗು ಎನ್ನುವುದು ಆ ಒತ್ತಡದ ಹೊರಹಾಕುವಿಕೆ. ಇನ್ನು ಆಸಕ್ತಿ ಕೂಡ ಕಳೆದು ಹೋಗುತ್ತಾ ಇರುತ್ತೆ. ಆರಂಭದಲ್ಲಿ ಇದ್ದ ಆಕರ್ಷಣೆ, ಕುತೂಹಲ ಈಗ ಇಲ್ಲದೇ ಇರಬಹುದು. ಇದು ಮನಸ್ಸು ಬದಲಾಗಿದೆ. ಅಥವಾ ನಿನ್ನನ್ನು ರಕ್ಷಿಸುವ ಪ್ರಯತ್ನ ಆಗಿರಬಹುದು. ನನ್ನಿಂದ ನಿನಗೆ ಯಾವ ತೊಂದರೆ ಆಗೋದು ಬೇಡ, ಬಿಟ್ಟು ಹೋಗು ಅಂತ ಬೈಯುವುದು, ಪ್ರೀತಿಯಿಂದಲೇ ದೂರ ತಳ್ಳುವುದು ಇದೊಂದು ವಿಧಾನವೂ ಆಗಿರುತ್ತದೆ. ಈಗ ಮುಂದೆ ಅವರು ವಾಪಸ್ ಬರ್ಬೋದಾ ಗುರುಗಳೇ? ಬಲವಂತ ಮಾಡಿದರೆ ಇನ್ನಷ್ಟು ದೂರ ಆಗೋಗ್ತಾರೆ. ಈಗ ಇಲ್ಲ ಎಂದರೆ ಇಲ್ಲ. ಅವನ ಅಥವಾ ಅವಳ ನಿರ್ಧಾರವನ್ನು ಒಪ್ಪಿಕೊಂಡು ಕಾಯ್ದುಕೊಳ್ಳುವುದು ಇಬ್ಬರಿಗೂ ಒಳ್ಳೆಯದು. ಭವಿಷ್ಯದಲ್ಲಿ ವಾಪಸ್ ಬರುವ ಸಾಧ್ಯತೆ ಸ್ವಲ್ಪ ಕಡಿಮೆ ಅಂತಲೇ ಹೇಳಬಹುದು. ಒಂದು ಬಾರಿ ಮನಸ್ಸು ಮಾಡಿ ಅಪರಾಧಿ ಮನೋಭಾವನೆಯಿಂದ ಹೊರಬಂದ ಮೇಲೆ ಮತ್ತೆ ಅದೇ ಸುಳಿಗೆ ಬೀಳಲು ಬಹುತೇಕರು ಇಷ್ಟಪಡುವುದಿಲ್ಲ. ಒಂದು ವೇಳೆ ಬಂದರೂ ಮತ್ತೆ ಅದೇ ಗಿಲ್ಟು, ಅದೇ ಜಗಳ, ಅದೇ ರಿಪೀಟ್ ಆಗ್ತಾನೆ ಇರುತ್ತೆ. ಇದಕ್ಕೆ ಪರಿಹಾರ ಏನು? ಅವರನ್ನು ಬಿಟ್ಟು ನನ್ನ ಕೈಲಿ ಬದುಕೋದಕ್ಕೆ ಆಗ್ತಾ ಇಲ್ಲ, ತುಂಬ ಉಸಿರು ಕಟ್ಟುವಂತೆ ಆಗುತ್ತಿದೆ ಗುರುಗಳೇ, ಏನಾದರೂ ಹೇಳಿ ಅಂತ ಹೇಳೋದಾದರೆ ಖಂಡಿತವಾಗಿಯೂ ಒಂದೊಂದು ಪರಿಹಾರ ಮಾರ್ಗ ಇದ್ದೇ ಇರುತ್ತೆ. ಅದಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ, ಅವರು ನಿಮಗೆ ಪೂಜೆ ಮಾಡಿಕೊಡುತ್ತಾರೆ. ಖಂಡಿತವಾಗಿಯೂ ಬಂದೇ ಬರುತ್ತಾರೆ. ನಿಮ್ಮನ್ನು ಬಿಟ್ಟು ಅವರು ಎಲ್ಲೂ ಹೋಗೋದಿಲ್ಲ. ತುಂಬ ಚೆನ್ನಾಗಿರ್ತೀರ.